ವಿಕ್ರಮ್, ಅದು ನಿಮ್ಮ ಮಾವಳ ಮಗನ ಯಾರೋ ಕಿಡ್ನಾಪ್ ಮಾಡಿದಾರಂತೆ, ಹೌದಾ? ಹ್ಞೂ ಹೌದಣ್ಣ. ಹೌದು. ಅದು ಊರಲ್ಲಿ ಹೆಂಗೋ ಕಿಡ್ನಾಪ್ ಮಾಡಿದ್ರು? ಅಣ್ಣ ಅವತ್ತೇನಾಯ್ತು ಅಂದ್ರೆ ನನ್ನ ಚಿಕ್ಕಮ್ಮ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಪುಟ ಜ್ಯೂಸ್ ಕೊಡ್ತೀನಿ ಬಾ. ನಂಗೆ ಬೇಡ. ಇಲ್ಲಿ ಪರವಾಗಿಲ್ಲ, ಬಾ ತಕೋ ಬಾ. ನೋಡು, ಇಲ್ಲಿ ಜ್ಯೂಸು ಚಾಕ್ಲೇಟು ಎಲ್ಲ ಕೊಡ್ತೀನಿ. ಇಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಜಾಸ್ತಿ ಚಾಕ್ಲೇಟು ಕೊಡ್ತೀನಿ, ಜ್ಯೂಸು ಕೊಡ್ತೀನಿ, ಬಾ ಬಾ ಬೇಗ ಬೇಗ ಬಾ. ಎಲ್ಲಪ್ಪ ಕೆಲಸ? ಇಲ್ಲೇ ಹೋಗಿದ್ನಪ್ಪ ಟೌನ್ಗೆ. ಏನ್ ಮಾಡಿದ್ರೆ ಇವತ್ತು ಕೆಲಸ? ಯಾವುದೋ ಒಂದು ಚಿಲ್ಲರೆ ಕೆಲಸ ಇತ್ತು, ಮಾಡ್ಕೊಂಡ್ ಬಂದಿದ್ದೆ. ಒಳಗಡೆ ಪ್ಲಾಸ್ಟಿಕ್ ಮಾಡ್ತಾ ಇದ್ರ, ಆಚೆ ಕಡೆ ಪ್ಲಾಸ್ಟಿಕ್ ಮಾಡ್ತಾ ಎಲ್ಲ ಇದ್ರ? ಒಳಗಡೆನೆ ಮಾಡ್ತಾ ಇದ್ದು. ಹೌದಾ? ಯಾವ್ದೋ ಫೋನ್ ಬರ್ತಾ ಇದೆ. ಮಾತಾಡು. ಹಲೋ, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ, ಸುಮ್ಮನೆ ಕೇಳಿಸ್ಕೊ. ಈ ವಿಷಯ ಯಾರಿಗೂ ಹೇಳ್ಬಾರ್ದು, ಏನಾಯ್ತು? ಗೊತ್ತಾಯ್ತಾ? ನಿನ್ ಮಗಳು ಬೇಕು ಅಂದ್ರೆ ನಾನ್ ಕಳಿಸಿರೋ ಲೊಕೇಶನ್ಗೆ 5 ಲಕ್ಷ ದುಡ್ಡು ತಗೊಂಡು ನೀನು ಒಬ್ಬನೇ ಬರಬೇಕು. ಏನಾಯ್ತು? ಮಗ, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರಂತೆ. ಹೌದಾ? ಯಾರದು? ಅವ್ರು ಯಾರಂತ ಗೊತ್ತಿಲ್ಲ. 5 ಲಕ್ಷ ದುಡ್ಡು ಬೇರೆ ಕೇಳ್ತವ್ರೆ. ದುಡ್ಡಿನ ವ್ಯವಸ್ಥೆ ಬೇಕಾದ್ರೆ ಏನಾದ್ರು ಮಾಡೋಣ. ಲೊಕೇಶನ್ನು ಅಂತಾರೆ. ಆ ಲೊಕೇಶನ್ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದಪ್ಪ ಶಿವನೇ? ಹೌದು ಮಗ, ನೀನು ಹೇಳಿದ್ ನಿಜಾನೇ. ಈ ಲೊಕೇಶನ್ ಅಂದ್ರೆ ನಮಗೂ ಸರಿಯಾಗಿ ಅರ್ಥ ಆಗಕ್ಕಿಲ್ಲ. ನಮ್ಮ ಸ್ಕೂಲ್ ಮಾಸ್ಟರ್ ಶಿವ ಸರ್ನ ಮೀಟ್ ಆದ್ರೆ ಏನೋ ಒಂದು ದಾರಿ ಕಾಣಿಸ್ಬೋದು. ಅವ್ರು ಮೀಟ್ ಆಗೋಣ ಮೊದಲು. ನೀನೇನು ಭಯ ಬೀಳ್ ಮಾಡ ಮಗ. ಮಾಸ್ಟರ್ ಗೆಲ್ದೆ ಅವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ. ನಾಳೆ ನೀವು ಸ್ಕೂಲ್ ಬರ್ತಾರಲ್ಲ, ನಾಳೆ ವಿಚಾರಿಸ್ಕೊಂಡು ಮೀಟ್ ಆಗೋರ ಹತ್ರ ಕೂತ್ಕೊಂಡು ವಿಚಾರಿಸಿದ್ರೆ ಅವರೇ ಒಂದು ದಾರಿ ಕಾಣಿಸ್ತಾರೆ. ಇದಕ್ಕೇನು ತಲೆ ಕೆಡಿಸ್ಕೋಬೇಡ, ನೀನು ಏನು ಭಯ ಬೀಳ್ಬೇಡ. ನಿನ್ನ ಮಗಳಿಗೇನು ಆಗೋದಿಲ್ಲ. ಏನಪ್ಪ, ಅವ್ರ ಬೆಳಗ್ಗೆವರೆಗೂ ಟೈಮ್ ಕೊಡ್ತಾ ಇಲ್ಲ. ಇವಾಗ ಅರ್ಜೆಂಟ್ ಏನೋ ಒಂದು ಕೆಲಸ ಮಾಡೋಂತಾರೆ. ಅವ್ರೇನಿದ್ರು ಇವಾಗ ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟು ಈ ಥರ ಮಾಡೋದ್ರಲ್ಲ. ಇವಾಗ ಅರ್ಜೆಂಟು ಕ್ಯಾಶ್ ಆಗಬೇಕು, ಲೊಕೇಶನ್ ಕಳಿಸಿದ್ವಿ ಅಂತ ಹೇಳ್ತವ್ರೆ. ಇದಕ್ಕೇನು ಮಾಡೋಣ ಶಿವನೇ, ಏನು ಮಾಡೋಣ? ಇನ್ನು ಬೆಳಗ್ಗೆ ಟೈಮ್ ಆಗಲ್ಲ ಅಂತಂದರೆ ಈಗ ಮಾಸ್ಟರ್ ಮಾತಾಡ್ಬೇಕಾಗತ್ತೆ. ಕರ್ಸ್ಬಿಡೋಣ? ಹಾಂ, ಕರ್ಸ್ಬಿಡಿ. ಮಾಸ್ಟರ್ನ ಕರ್ಸ್ಬಿಟ್ರೆ ಅದೇನು ಇವಾಗ ಮಾತಾಡ್ಕೊಂಡ್ಬಿಟ್ರೆ ಆಗತ್ತೆ. ಬೆಳಗ್ಗೆ ಗಂಟೆ ಟೈಮ್ ಇರಲ್ಲ ಅಂತವ್ರೆ. ಮತ್ತೆ ಮಗುಗೆ ಏನಾದರೂ ಮಾಡಿದ್ರೆ ಏನಾಗುತ್ತೆ? ಆಯ್ತು, ಮಾಸ್ಟರ್ಗೆ ಒಂದು ಮಾತಾಡ್ಬಿಟ್ಟು ಕರ್ಸಂಗಿಲ್ಲ. ಮಾಸ್ಟರ್ಗೆ ಒಂದು ಫೋನ್ ಮಾಡಪ್ಪ. ಫೋನ್ ಹಾಕಿ ಅದೇನಂತ ಮಾತಾಡ್ಬೇಡ. ಬಿದ್ದವ್ರು ಇವರು. ಹಲೋ, ಹೇಳಿ. ಹಾಂ ಸರ್, ನಾನು ಪ್ರಮೋದ್. ಹೇಳಿ ಪ್ರಮೋದ್. ಸರ್, ರಮಣವ್ರ ಮಗಳಿದ್ದೇನೆ ಒಂದು ಸ್ವಲ್ಪ ಚಿಕ್ಕರ್ ಆಗೈತೆ. ಯಾಕೆ, ಏನಾಯ್ತು? ಅವ್ರ ಮಗಳಾರು ಕಿಡ್ನಾಪ್ ಮಾಡಿದ್ರು, ಫೋನ್ ಬಂತಂತೆ. ಅವನೇನು ಭಯ ಬೀಳ್ತಾವನ್ ಪಾಪ. ಒಂಚೂರು ಮಾತಾಡ್ಬೇಕಾಗಿತ್ತು ಸರ್, ಅರ್ಜೆಂಟ್ ಬರ್ಬೇಕಾಗಿತ್ತಲ್ಲ. ಇಲ್ಲ ನಾವು ಬರಂಗಿದ್ರೆ ಬರ್ತೀವಿ ಸರ್. ಹೇಳಿ ಸರ್, ಹೆಂಗ್ ಸರ್? ಪ್ರಮೋದ್, ನಾನೇ ಬರ್ತೀನಿ ಹೇಳಿ. ಸರ್, ನೀವೇ ಬರ್ತೀರಾ? ಬರ್ತೀನಿ. ಸರಿ ಸರ್, ಹಂಗಾದ್ರೆ ಹಂಗೆ ಮಾಡಿ. ಓಕೆ, ಆಯ್ತು. ಓಕೆ. ಏನಪ್ಪ ಫೋನ್ ಮಾಡಿದ್ರೆ ಸಾರ್ ಬರ್ತೀನಿ ಅಂತ ಹೇಳೋರು ಬಂದೇ ಇಲ್ಲ. ಇನ್ನು ಫೋನ್ ಮಾಡಿದ್ದೀವಲ್ಲ, ಬರ್ತಾರೆ. ಏನಾಯ್ತು ಪ್ರಮೋದ್? ಸರ್, ಹೇಳಿದ್ನಲ್ಲ, ರಮ್ನ ಮಗಳು ಈ ಥರ ಕಿಡ್ನಾಪ್ ಆಗಿದ್ದಾಳೆ ಅಂತ. ಅವರೇನೋ ಫೋನ್ಗೆ ನಾವು ಲೊಕೇಶನ್ ಏನೋ ಕಳಿಸ್ಬಿಟ್ಟಿದ್ದಾರಂತೆ. ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಒಂದ್ಸಲ ನೀವು ನೋಡಬೇಕು ಅಂತ ಕಳಿಸ್ಕೊಡಿ. ಯಾರು ಫೋನ್ ಕಳಿಸಿರೋದು? ಎಲ್ಲಿ ಫೋನ್ ತರಿಸಿ? ನನ್ನ ಫೋನ್ಗೆ ಕಳಿಸಿರೋದು. ಓಕೆ, ಫೋನ್ ತರಿಸಿ. ರಮಾದೇವಿ, ಆ ಟಚ್ ಫೋನ್ ಇಲ್ಲಿ ಎತ್ಕೊಂಬಮ್ಮ. ಸರ್, ಇದೇ ಫೋನ್ಗೆ ಕೊಟ್ಟಿರೋ. ಈ ಫೋನ್ಗೆ ಕಳಿಸಿರೋದು? ಈ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ. ಅವರು ಏನು ಕಿಡ್ನಾಪ್ ಮಾಡಿದ್ರು? ಏನು ಕೇಳಿದ್ರಿ ನಿಮ್ಮ ಹತ್ರ? ಸರ್, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋರು 5 ಲಕ್ಷ ಕೇಳ್ತಾ ಇದ್ದಾರೆ. 1 ಲಕ್ಷ 2 ಲಕ್ಷ ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು. 5 ಲಕ್ಷ ಅಂದರೆ ನಾನು ಎಲ್ಲಿಂದ ಸರ್ ತಂದು ಕೊಡೋದು? ನೋಡಿ ರಮಣ ಅವರೇ, ನೀವು ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಬೆಳಗ್ಗೆ ವ್ಯವಸ್ಥೆ ಮಾಡ್ತೀನಿ, ನೀವು ಆರಾಮಾಗಿರಿ. ನಾಳೆ ಹೋಗೋಣ.
ಸರ್ ನಾಳೆವರೆಗೂ ಅಂದರೆ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಇವಾಗೆ ಫೋನ್ ಮಾಡ್ತೀನಿ ಸರ್. ರಮಣವ್ರೆ ಫೋನ್ ಮಾಡಿ ಏನು ಹೇಳ್ತಾರೆ ಕೇಳೋಣ ಮಾಡಿ. ಹಲೋ, ಹಾಂ ಸರ್, ಇದು ಇವಾಗ ಲೊಕೇಶನ್ ಅದು ಇದೆಲ್ಲ ಕಳಿಸಿದ್ದೀರಲ್ಲ, ಇವಾಗ ಕತ್ಲಾಗಿದೆ. ನಮಗೆ ಲೊಕೇಶನ್ ತಿಳ್ಕೊಂಡು ಬರ್ಬೇಕಂದ್ರೆ ನಮಗೆ ಅಷ್ಟೊಂದು ಇದು ಆಗ್ತಾ ಇಲ್ಲ. ಬೆಳಗ್ಗೆನೆ ಬರ್ತೀವಿ. ಮಗುನ ಸ್ವಲ್ಪ ಹುಷಾರಾಗಿ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಅಮೌಂಟ್ ಏನಿದೋ ಬೆಳಗ್ಗೆ ಸೆಟ್ಲ್ಮೆಂಟ್ ಮಾಡಿಕೊಂಡು ಮಗುನ ಕರ್ಕೊಂಡು ಬರ್ತೀವಿ ಸರ್. ಬೆಳಗ್ಗೆ ಮಿಸ್ ಆಗ್ಬಾರ್ದು. ಓಕೆ ಓಕೆ ಸರ್, ಬೆಳಗ್ಗೆನೆ ಬರ್ತೀವಿ ಅಮೌಂಟ್ ತಗೊಂಡು. దీక్ష ఎక్కడ పోయా నా బిడ్డ ఎక్కడ పోయా సార్ ఆడుపట్టుకోలేడేమో నా మనలో నాకు చూపించండి సార్, నాకు చూపించండి సార్ నా మనలో. దీక్ష నా మనలో సార్. సరే కదా, మీరేం టెన్షన్ పడొద్దన్నా, నేను చూసుకుంటాను, నేను తోడుకొస్తాను. నేను ఆಯ್ತು సార్. ನೀವು ಕಿಡ್ನಾಪರ್ಸ್ ಮಕ್ಕ ತೋರಿಸ್ಬೇಡ್ರಿ, ಮಾಸ್ಕ್ ಹಾಕೊಳ್ಳಿ. ಏನು ದುಡ್ಡು ಕಮ್ಮಿ ತಂದಂಗಿದೀಯಾ? ಸರ್ ಇರೋದೆಲ್ಲ ತಂದಿದ್ದೀನಿ ಸರ್, ನನ್ನ ಮಗಳನ್ನ ಬಿಟ್ಬಿಡಿ ಸರ್. ನೀವು ತಂದಿರೋ ದುಡ್ಡು ಸಾಕಾಗಲ್ಲ, ನಮ್ಗೆ 5 ಲಕ್ಷ ಬೇಕಷ್ಟೇ. ಸರ್ ಅವ್ರು 5 ಲಕ್ಷ ಬೇಕೇ ಬೇಕಂತ ಫೋನ್ ಕೇಳ್ತಾ ಇದ್ದಾರೆ, ಬನ್ನಿ ಸರ್. ರಮಣವ್ರೆ ಯಾರು ದುಡ್ಡು ಕೇಳಿದ್ದು? ಸರ್ ಇವರೇ ಸರ್ 5 ಲಕ್ಷ ಕೇಳಿದ್ರು. ಸರ್ 5 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ, ಅವ್ರ ಮಗಳನ್ನ ಬಿಟ್ಬಿಡಿ ಸರ್. ಯಾರಿಗೂ ಹೇಳ್ಬೇಡ ಅಂತ ಹೇಳಿಲ್ವೇನೋ, ಇವನ್ನೇನೋ ಕರ್ಕೊಂಬದಿಯಲ್ಲೋ. ಈ ಲೊಕೇಶನ್ ಇದು ಯಾವ್ದು ನಮ್ಗೆ ಗೊತ್ತಿಲ್ಲ ಸರ್, ಅದಕ್ಕೆ ನಾನು ಸ್ಕೂಲ್ ಮಾಸ್ಟರ್ ಕರ್ಕೊಂಡ್ ಬಂದಿದ್ದೀನಿ ಸರ್. ನಿಮ್ಮ ಸ್ಕೂಲ್ ಮಾಸ್ತಲ್ಲ, ಇವಾಗ 5 ಲಕ್ಷ ಅಲ್ಲ 1 ಕೋಟಿ ಬೇಕು. ನಿಮ್ಗಳ ಮಗಕ್ಕೆ ನೋಡಕ್ಕೂ ಒಬ್ಬೊಬ್ರು ಎಮ್ಮೆಗಳ ತರ ಇದ್ದೀರಾ, ದುಡುತ್ತಿನಗಳಿಗೆ ಏನ್ರ ನಿಮ್ಗೆ ರೋಗಗಳು? ಸರ್ ಇಲ್ಲಿ ದೊಡ್ಡದಾಗಿ ಪ್ರಾಬ್ಲಮ್ ಆಗೋ ಥರ ಇದೆ, ದಯವಿಟ್ಟು ಬೇಗ ಬನ್ನಿ ಸರ್. ಇವ್ರ ಕತೆ ಏನಿದ್ರು ನಾನು ನೋಡ್ಕೋತೀನಿ. ಆ ಮಗುನ ಅವ್ರನ್ನ ಕರ್ಕೊಂಡು ನೀವು ಹೊರಡಿ. ಹೊಡೆದಾಕ ಯಾರು ಅಂತ ತಿಳ್ಕೊಂಡಿದ್ದೀರಾ? ACP ಪರಶುರಾಮ್. ಬಾರೋ, ಏನ ನೋಡ್ತಾ ಇದೀಯಾ? ನೋಡೋಣ. ಒಂದ್ಸಲ ನಾವು ಮಾತಾಡ್ಬೇಕು ಅಣ್ಣ. ಹಲೋ, ಯಾರು? ಸರ್
ನಿಮ್ಮ ಮಗನ ಸ್ನೇಹಿತ ನಾನು. ನಿಮ್ಮ ಮಗ ಯಾರನ್ನೋ ಕಿಡ್ನಾಪ್ ಮಾಡಿದ್ದಾನೆ. ನಿಮ್ಮ ಮಗನ ಬದಲು ನಾವು ಸಿಗೋಕೊಂಡಿದ್ದೀವಿ. ನಿಮ್ಮ ಮಗ ಬಂದರೆ ಈ ಕಡೆ ಬಡದೇ ಇರೋ ಥರ ನೋಡ್ಕೊಳ್ಳಿ ಸರ್. ಹಲೋ ಹಲೋ, ಒಂದು ನಿಮಿಷ. ಹಲೋ ಹಲೋ, ಏನೋ ಇವಂದು ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಹಾಂ ಸರಿ, ತಮ್ಮನಿಗಾದ್ರೂ ಫೋನ್ ಮಾಡೋಣ. ನನ್ನ ಮಗನೇ, ಅಯ್ಯ ನಿನ್ನ ಏನಪ್ಪ ಇನ್ನೂ ಫೋನ್ ತೆಗಿತಿಲ್ಲ. ಇನ್ನೂ ಒಂದ್ಸತಿ ಮಾಡೋಣ. ಬಾಸ್, ಅವ್ನು ಸಿಕ್ಕಿದಾನೆ ಬಾಸ್. ಬಾಸ್, ರವಿ ಸಿಕ್ಕಿದಾನೆ, ಬನ್ನಿ. ಏಯ್ ನಗ, ಅವನು ಸಿಕ್ಕಿದಾನಂತೆ, ಬಾರೋ. ಏ ನಗ, ಆ ಕಾಡು ನನ್ನ ಮಗನ ಮುಗ್ಸಾಕೋ. ತಗೊಳ್ಳಿ ಬಾಸ್. ಅಣ್ಣ ಹೇಳಿ. ಸ್ವಲ್ಪ ಸೈಡ್ಗೆ ಬನ್ನಿ ಬಾಸ್, ಅಣ್ಣನಿಗೆ ಕೇಳಿಸ್ಬೋದು. ಹಲೋ 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 ಜನ, ಫಸ್ಟ್ ಸುಜಿ ಎಲ್ಲಿದೆ ನೋಡು. ಯಾಕಣ್ಣ, ಏನಾಯ್ತು? ಮೊದಲು ನಾನು ಹೇಳಿದ ಮಗಳು, ಅವನಿಗೆ ಏನು ಆಗ್ಬಾರ್ದು. ಅವ್ನು ಸೇಫ್ ಆಗಿ ಊರ್ ಬಂದು ಸೇರ್ಬೇಕು. ಆಯ್ತಣ್ಣ, ಹಂಗೆ ಮಾಡ್ತೀನಿ. ಏನಾಯ್ತು ಹೇಳಿ. ಏನಣ್ಣ ಸೇಫ್ ಆಗಿ ಮಾತಾಡ್ತಾ ಇದ್ದೆ. ಪೊಲೀಸ್ ಇನ್ವೆಸ್ಟ್ ಹೇಳ್ತೀನಿ. ಕಿಡ್ನಾಪ್ ಅಂತ ಹೇಳಿ ಕೆಟ್ಟ ಕೆಲಸ ಮಾಡ್ಕೊಂಡಿದ್ದಾನಂತೆ. ನಾನು ಕಳ್ಸಿರೋದೇನಕ್ಕೆ ಅವ್ನು ಮಾಡ್ತಾ ಇರೋದೇನೋ. ಫಸ್ಟ್ ಊರ್ ಕಳ್ಸೋನ್ನ. ಸರಿ ಅಣ್ಣ, ನಾನು ನೋಡ್ಕೊಂತೀನಿ. ಸುಜಿಗ್ ಫೋನ್ ಮಾಡು. ಏನೋ ಫೋನ್ ಎಲ್ಲಿ ರಿಂಗ್ ಆಗ್ತಾ ಇದೆ. ಸುಜಿ ಫೋನ್ ನಿಮ್ಮ ಹತ್ರ ಇದೆಯಲ್ಲ. ಸುಜಿ ಎಲ್ಲಿದ್ದಾನೆ ಹೇಳು. ಸುಜಿ ಎಲ್ಲಿದ್ದಾನೆ ಹೇಳು. ಅವ್ನ ಫೋನ್ ನಿನ್ನ ಹತ್ರ ಯಾಕೆ ಬಂತು? ಅಣ್ಣ ತೀರೋಗಿದ್ದಣ್ಣ. ತೀರೋದ್ನ ಸುಜಿನೆಲ್ಲ ಹುಡ್ಕೋದು. ಫೋನ್ ಬೇರೆ ಇವನ ಹತ್ರ ಏನೈತೆ. ಹಂಗಾಯ್ತನ. ಏನೋ ಇಷ್ಟು ದೂರ ಬಂದ್ವಿ, ಯಾರು ಕಾಣಿಸ್ಲಿಲ್ಲ.
ಏನು ಇಲ್ಲ, ಇದ್ರಕ್ ಹೋಗಿದ್ರಿ. ಶಿವು ಈ ಕಡೆ ಬಂದಂತೆ ಎಲ್ಕೋದ್ನು, ಅವಾಗ ಹಿಂಗ್ ಹೋಗ್ದ. ಬಂದಿರಿ, ಯಾಕಡೆ ತೋರಿಸ್ತೀರ? ನನ್ಗೆ ಭಯ ಆಗ್ತಿದೆ, ಇಲ್ಲಿಂದ ಓಡ್ಬಿಡ್ತೀನಿ. ಬಾರೋ ಬಾರೋ, ಎಲ್ಗ ಹೋಗ್ತೀರ? ಬಾರ ರೇ. ಇಲ್ಲೇನೋ ಶಬ್ದಗಳು ಬರ್ತಾ ಇದೆ, ನಡೀರೋ ನಡೀರೋ. ಶರಣ್, ಶಿವು ಹಿಂಗ್ ಬಂದ್ನಲ್ಲ, ಎಲ್ಕೋದ್ನು? ಅಣ್ಣ ಹಿಂಗ್ ಸ್ಕೂಲ್ ಹತ್ರ ಹೋದ. ಅರೆ ಆಯ್ತು ಅಣ್ಣ ಇದು ನಾವು ಬರ್ತೀವಿ. ಎಲ್ಲಾರು ಒಬ್ಬೊಬ್ರು ಒಂದೊಂದು ದಿಕ್ಕೋಗ್ರಿ, ಎಲ್ಲಿರ್ತಾರ ನೋಡ್ಕೊಂಡ್ ಬರ್ರಿ. ಅಲ್ಲಿ ನಾವು ಗಿರೀಶ್ ಅಣ್ಣ ಎಲ್ಲ ಹುಡುಕ್ತಾ ಇದ್ದೀರ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಣ್ಣ? ಅಣ್ಣ ಶಿವಣ್ಣ, ಶಿವಣ್ಣ ದೇವ್ರೆ, ಹೋಗಿ ಬಂದು ಎಲ್ಲ ದೇವ್ರು ನನಗೆ ಕಾಣಿಸ್ತದ. ನಾನು ಅದನ್ನ 2-3 ಸತಿ ನೋಡಿದ್ದೀನಿ. ಅವ್ರ ಕಣ್ಣಕ್ಕೆ ಕಾಣಿಸಿದ್ರೆ ಏನಪ್ಪ ಅವ್ರ ಕತೆ. ಗಣಿ ವಿಕ್ರಮ್ ಎಲ್ಲಿದ್ದೀರಾ? ಶಿವಣ್ಣ ಬಿಡ, ಯಾರು ಬೇಡಪ್ಪ ನಂಗೆ. ಬರ್ತಾ ಇದ್ದೀರಾ ಇಬ್ರು? ಶಿವಣ್ಣ ಭಯಂಕರವಾಗಿ ಕುತ್ಕೊಂಡಿದ್ದ, ಬಾ ತೋರಿಸ್ತೀನಿ. ನಾನು ಅಲ್ಲಿ ನೋಡ್ದೆ. ವಿಕ್ರಮ್ ಎಲ್ಲಿ? ಅಣ್ಣ ಅವ್ನು ನನ್ನ ಜೊತೆ ಎಲ್ಲ ಬರ್ತಿದ್ದ, ಇರೋ ಅಂದ್ರೆ ಇರ್ಲಿಲ್ಲ, ಓಡ್ ಹೊಂಟೋದ ಅಣ್ಣ. ಮತ್ತೆ ಇವನಲ್ಲಿ ಗಣೇಶ? ಅಣ್ಣ ಗೊತ್ತಿಲ್ಲ ಅಣ್ಣ. ಅಣ್ಣ ಹುಡ್ಕೋಣ, ನಡಿಯೋಣ. ಆಯ್ತು, ಬೇಗ ನಡೀರೋ. ಏನ್ರೋ ಕರೆಂಟ್ ಹೊಟ್ಟೋಯ್ತು? ನನ್ನ ಹತ್ರ ಮೊಬೈಲ್ ಐತೆ ಅಣ್ಣ. ಸರಿ, ಟಾರ್ಚ್ ಹಾಕು. ಹಾಕು ಹಾಕು ಹಾಕು. ಕೈ ಯಾಕೋ ಹಂಗ್ ನಡ್ತಿದೆ? ಲಾಕೋ, ಯಾರೋ ಇದ್ದಂಗಿದ್ದಾರೆ. ಗಣೇಶ ಗಣೇಶ ಗಣೇಶ, ಕರೆಂಟ್ ಬಂತನ? ಹೋಗಿ ಅಲ್ಲಿ ನೀರು ಯಾರೋ ಕೊಡ್ತಾರೆ, ತಗೋಬರ ಹೋಗಿ. ಗಣೇಶ್ 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 ಗಣೇಶ್, ಎದ್ದೇಳೋ, ನಾವು ನೀರು ತಗೊಬಂದೇನೋ? ಇಲ್ಲ ಗಣೇಶ್, ಬಂದು ಗಣೇಶ್ ಎದ್ದೇಳ. ನೋಡ್ದ? ಇಲ್ಲ ಅಲ್ಲ, ಸರಿ ಆಗಿತ್ತಾಯ್ತು, ಎಲ್ಲರೂ ಮನ್ಯಾಗ ನಡೀರಿ. ಅಣ್ಣ